ಬಸವಣ್ಣ ನಾನು ಕೂಡು ಸಮ ಗುರುಗಳಾಗಿ ಬಸವಣ್ಣ ಕೆಲಸ ಮಾಡೋದು ನನ್ನ ಕರ್ತವ್ಯ. ಅದ್ರ ಬಗ್ಗೆ ಯಾಕೆ ತಿಳ್ಕೊ ಬಸವಣ್ಣ ಕೆಲಸ ಮಾಡೋರು ಯಾರೇ ಇರಲಿ ಸಹಜವಾಗಿ ಬಸವಣ್ಣ ಯಾವತ್ತೂ ಬದಲಾವಣೆಯನ್ನು ಬಯಸ್ತಾರೆ. ಅವರು ನಮ್ಮ ಧರ್ಮಗುರುಗಳು. ನಾನು ಆ ಕ್ಷೇತ್ರದಲ್ಲಿದ್ದೀನಿ. ನಾನು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆ ಅಂಧಾನಕರಣೆ ಏನೇ ಇರಲಿ ಜನರ ತಿಳುವಳಿಕೆ ಹೇಳೋದು ನನ್ನ ಕರ್ತವ್ಯ. ಜನರನ್ನ ಕತ್ತಲೆ ಇಡುವಂಥದ್ದು ನಾವು ಮಾಡಬಾರ್ದು. ಗುರುಗಳನ್ನ ಬೆಳಕನ್ನು ಕೊಡೋ ಕೆಲಸ ಮಾಡಬೇಕು. ಬೆಳಕನ್ನು ಕೊಡೋ ಸಂದರ್ಭದಲ್ಲಿ ಸಹಜವಾಗಿ ಪಾಪ ಗೊತ್ತಿರಲ್ಲ ಅವರೆಲ್ಲ ನಮ್ಮವರೇ. ಪರಿವರ್ತನೆ ಆಗ್ತಾರೆ. ಪರಿವರ್ತನೆ ಜಗದ ನಿಯಮ ಅಂತಂತ ಪರಿವರ್ತನೆ ಅಲ್ಲ. ನಿಮ್ಮ ಕಾರನ್ನು ನೀವು ನಿಂತ ನಿಮ್ಮ ಜೊತೆಗೆ ನಿಮ್ಮ ಕಾರನ್ನು ಕೂಡ ಫೋಟೋ ಹಾಕಿ ಮಾಡ್ಕೊಬಿಡ್ರಿ. ಪೋಸ್ಟ್ ಮಾಡಿಲ್ಲ. ಭಾಳ ಒಳ್ಳೆ ಯಾಕೆ ನೀವು ಕೊಟ್ಟು ನೋಡ್ರಿ, ಹಂಚ್ಬೋದಿತ್ತಲ್ಲ. ನಾನು ಅದ್ರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಅದು ನಮ್ಮ ಸಂಬಂಧದ ವಿಷಯ ಅದು. ಅಲ್ಲ ಅದು ಒಪ್ಪು ಅದು ಏನಂತೀರಿ? ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಹೇಳೋಕ್ಕೆ ಹೋಗಲ್ಲ. ಇಲ್ಲ ಗುರುಗಳೇ, ಅಂಧಾಕಾರ ವಿಚಾರಕ್ಕೆ ಬಂದರೆ ಇನ್ನೂ ಕೆಲವೊಂದು ಸಮಾಜಗಳಲ್ಲಿ ಭೂಮಿ ಚಪ್ಪಟ್ಟಿದೆ ಅಂತ ಹೇಳ್ತಾರೆ. ಅವ್ರು ಗುರುಗಳು ಹೇಳ್ತಾರೆ ಅವ್ರಿಗೆ. ಅಂಥವ್ರಿಗೆ ಏನು ಹೇಳೋದು? ನಾನು ಅದಕ್ಕೆ ಹೇಳ್ತಾನಲ್ರಿ, ಈಗ ಎಲ್ಲ ಧರ್ಮದಲ್ಲಿ ಎಲ್ಲ ಸಮಾಜದಲ್ಲಿ ಮೌಢ್ಯತೆಗಳು ಇದ್ದೇ ಇರ್ತವೆ. ಗುರುಗಳದಂತೂ ಮೌಢ್ಯತೆ ಬಗ್ಗೆ ತಿಳುವಳಿಕೆ ಹೇಳ್ಬೇಕು. ಅದು ನಮ್ಮ ಕರ್ತವ್ಯ. ಕೆಲ ಸಮಾಜ ಗುರುಗಳು ಹೇಳ್ತಾರೆ ಭೂಮಿ ಗುಂಡಿಗಿಲ್ಲ ಚಪ್ಪಟ್ಟಿದೆ, ಅದನ್ನ ಅದಕ್ಕೆ ಹಂಗೆ ದುಂಡು ಇದ್ದಂತ ಹೇಳೋದಕ್ಕೆ ಭಾಳ ಮಂದಿ ದೊಡ್ಡ ವಿಜ್ಞಾನಿಗಳು ತೊಂದರೆ ಕೊಟ್ಟರು. ಹಂಗಾಗಿ ಸಹಜ, ಪಾಪ ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅದ್ರ ಹಿಂದ್ಗಡೆ ಕೆಲವರು ಭಾಳ ದೊಡ್ಡ ರಾಜಕಾರಣಿಗಳ ಕೈವಾಡಿದೆ, ಅದೆಲ್ಲ ಗೊತ್ತಿರ್ತಕ್ಕಂಥ. ಅದಕ್ಕೆ ನಾನು ಯಾಕೆ ನನಗೊಂದು ಸಂತೋಷ ಏನಪ್ಪ ಅಂದರೆ ಒಬ್ಬ ಸಾಮಾನ್ಯ ಬಡ ಸ್ವಾಮಿಗಳಿಗೆ ಒಂದು ಕಾರು ಇಷ್ಟೊಂದು ಪ್ರಚಾರ ಆಯ್ತಲ್ಲ, ಅದು ಭಾಳ ಖುಷಿಪಟ್ಟೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.